ಉಪ್ಪಿನಕಾಯಿ ಎಲ್ಲ ಮನೆಗಳಲ್ಲಿ ಹಾಕ್ತಾರೆ. ಸೊ ಹೀಗಾಗಿ ಈ ಉಪ್ಪಿನಕಾಯಿಯ ರಹಸ್ಯ ಮತ್ತು ಆರೋಗ್ಯ ಹೇಗೆ ಕೊಡುತ್ತೆ ಈ ಉಪ್ಪಿನಕಾಯಿ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಈಗ ಸಮಥಿಂಗ್ ಕಾಲ್ಡ್ ಆಸ್ ಗಟ್ ಬ್ರೈನ್ ಆಕ್ಸಿಸ್. ನಾನು ತುಂಬ ವಿಡಿಯೋಗಳನ್ನ ಮಾಡಿದ್ದೀನಿ ಈ ಗಟ್ ಬ್ರೈನ್ ಆಕ್ಸಿಸ್ ಮೇಲೆ. ಸೊ ಈಗ ಗಟ್ ಬ್ರೈನ್ ಆಕ್ಸಿಸಲ್ಲಿ ನಮ್ಮ ಜಠರ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ, ಹಾಗೆಯೇ ನಮ್ಮ ಒಂದು ಮಾನಸಿಕ ಅಥವಾ ನಮ್ಮ ಮೆದುಳಿನ ಶಕ್ತಿ ಅಷ್ಟೇ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಇದರ ಒಂದು ಸಹಕಾರ ಅಂತ ಹೇಳಿದ್ರೆ ಗಟ್ ಅಂತ ಹೇಳಿದ್ರೆ ಕರುಳುಗಳು ಮತ್ತು ನಮ್ಮ ಮೆದುಳು, ಇದಕ್ಕೆ ಬಹಳಷ್ಟು ಹತ್ತಿರವಾದ ಸಂಬಂಧ ಇದೆ. ಸೊ ಹೀಗಾಗಿ ನಮ್ಮ ಜಠರ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ, ಹಾಗೆಯೇ ನಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಬಹಳಷ್ಟು ಬುದ್ಧಿವಂತರಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಜಠರದ ಆರೋಗ್ಯವನ್ನು ಸರಿಯಾಗಿ ಕಾಪಾಡ್ಕೊಳ್ಬೇಕಾಗುತ್ತೆ ಅನ್ನೋದನ್ನು ನಾನು ತಿಳಿಸ್ತೇನೆ. ಸೊ ಹೀಗಾಗಿ ನಮ್ಮ ಹಿಂದಿನ ಒಂದು ಜನಾಂಗದವರು ಅಂತ ಹೇಳಿದ್ರೆ ನಮ್ಮ ಅಜ್ಜಿ ತಾತ ಇವರೆಲ್ಲ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಬೇಸಿಗೆ ಬಂತು ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿಗಳನ್ನ ಹಾಕ್ತಿದ್ರು. ಸೊ ಹೀಗಾಗಿ ಮಾವಿನಕಾಯಿ ಉಪ್ಪಿನಕಾಯಿಯಿಂದ ಆರೋಗ್ಯ ಬರಲಿಕ್ಕೆ ಸಾಧ್ಯವಿದೆ ಅಂತ ನನಗೆ ತಿಳಿಸ್ತಾ ಇರ್ತಿದ್ರು. ಯಾಕೆ ಅಂತ ಹೇಳಿದ್ರೆ ನಮ್ಮ ಜಠರದಲ್ಲಿ ಇರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ಅಂದರೆ ಕರುಳುಗಳಲ್ಲಿ, ಚಿಕ್ಕ ಕರುಳು ಮತ್ತು ದೊಡ್ಡ ಕರುಳುಗಳಲ್ಲಿ ಟ್ರಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಇದು ಮುಖ್ಯವಾಗಿ ದೊಡ್ಡ ಕರುಳು. ಈ ಒಂದು ಕರುಳಿನ ಬ್ಯಾಕ್ಟೀರಿಯಾಗಳು ಮೈಕ್ರೋಬ್ಸ್ ಅಂತ ಹೇಳ್ತೀವಿ. ಈ ಮೈಕ್ರೋಬ್ಗಳು ಎರಡು ವಿಧವಾಗಿ ನಮ್ಮ ಕರುಳುಗಳಲ್ಲಿ ಇರುತ್ತೆ. ಅಂದರೆ ಗುಡ್ ಬ್ಯಾಕ್ಟೀರಿಯಾಸ್, ಒಳ್ಳೆಯ ಒಂದು ಬ್ಯಾಕ್ಟೀರಿಯಾಗಳು, ಮತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳು, ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಿ. ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಬಹಳಷ್ಟು ಇತ್ತು ಅಂತ ಹೇಳಿದರೆ ಕೆಟ್ಟ ಬ್ಯಾಕ್ಟೀರಿಯಾಗಳು ನಿಯಂತ್ರಣದಲ್ಲಿರುತ್ತೆ ಮತ್ತು ಜಠರ ಮತ್ತು ಕರುಳುಗಳ ಆರೋಗ್ಯ ಚೆನ್ನಾಗಿರುತ್ತೆ. ಅದೇ ಬ್ಯಾಡ್ ಬ್ಯಾಕ್ಟೀರಿಯಾಸ್, ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇತ್ತು ಕರುಳುಗಳಲ್ಲಿ ಅಂತ ಹೇಳಿದರೆ ಜಠರದ ಆರೋಗ್ಯ, ಕರುಳಿನ ಆರೋಗ್ಯ ಬಹಳಷ್ಟು ಹದಗೆಡುತ್ತೆ, ಹಾಗೆಯೇ ಮನಸ್ಸಿನ ಆರೋಗ್ಯ ಸಹಿತ ಹದಗೆಡುತ್ತೆ. ಅದರ ಒಟ್ಟಿಗೆ ನಿದ್ರಾಹೀನತೆಯ ಸಮಸ್ಯೆಯೂ ಬರುವಂತಹ ಸಾಧ್ಯತೆಗಳಿರುತ್ತೆ ಅಂತ ನನಗೆ ತಿಳಿಸ್ತಾ ಇರ್ತದೆ. ಸೊ ಈ ಎಲ್ಲ ಲಕ್ಷಣಗಳನ್ನು ನೋಡಿದ್ವಿ ಅಂತ ಹೇಳಿದರೆ ನಾವು ದಿನಂಪ್ರತಿ ಉಪ್ಪಿನಕಾಯಿಯನ್ನು ನಾವು ಸೇವಿಸ್ತಾ ಇದ್ದೀವಿ ಅಂತ ಹೇಳಿದರೆ ಈ ಉಪ್ಪಿನಕಾಯಿ ನಮ್ಮ ಜಠರದ ಕರುಳುಗಳ ಆರೋಗ್ಯಕ್ಕೆ ಬಹಳಷ್ಟು ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ ನನಗೆ ತಿಳಿಸ್ತಾ ಇರ್ತಿದ್ರೆ. ಸೊ ಹೀಗಾಗಿ ನಾವು ಈ ಮಾವಿನಕಾಯಿ ಉಪ್ಪಿನಕಾಯಿ ಆಯಿತು ಅಥವಾ ನಿಂಬೆಕಾಯಿ ಉಪ್ಪಿನಕಾಯಿ ಆಯಿತು ಮತ್ತು ಯಾವುದೇ ತರಹದ ಉಪ್ಪಿನಕಾಯಿಯನ್ನು ನಮ್ಮ ಪೂರ್ವಜರು ಯಾಕೆ ಮಾಡಿದ್ದು ಅಂತ ಹೇಳಿದರೆ ನಮ್ಮ ದೊಡ್ಡ ಕರುಳುಗಳಲ್ಲಿ ಇರ್ತಕ್ಕಂಥ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಬೇಕಾದಂಥ ಒಂದು ಆಹಾರ ಅಂತ ಹೇಳಿದರೆ ಈ ಒಂದು ಉಪ್ಪಿನಕಾಯಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಬರೀ ಹುಳಿಯ ಅಂಶ ಇರೋದೇನೆ ಉಪ್ಪಿನ ಅಂಶ ಇರುತ್ತೆ ಮತ್ತು ದೊಡ್ಡ ಕರುಳಿನಲ್ಲಿ ಬೇಕಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರ ಫೈಬರ್ಸ್ ಅಂತ ಏನು ಹೇಳ್ತೀವಿ, ಆ ಫೈಬರು ಸಹಿತ ಈ ಉಪ್ಪಿನಕಾಯಿಯಲ್ಲಿ ಬಹಳಷ್ಟು ಪ್ರಚುರವಾಗಿ ಇರುತ್ತೆ ಅಂತ ನನಗೆ ತಿಳಿಸ್ತಾ ಇರ್ತದೆ. ಸೊ ಹೀಗಾಗಿ ನಮ್ಮ ಪೂರ್ವಜರು ಉಪ್ಪಿನಕಾಯಿಗಳನ್ನು ಬಹಳಷ್ಟು ಉಪಯೋಗಿಸ್ತಾ ಇದ್ರು. ಇದಕ್ಕೆ ನಮ್ಮ ದೇಹ ಮನಸ್ಸಿನ ಆರೋಗ್ಯಕ್ಕೆ ಬಹಳಷ್ಟು ಪೂರಕವಾಗಿ ನಾವು ಅದನ್ನು ಉಪಯೋಗಿಸ್ತಾ ಇದ್ವಿ ಅಂತ ನಮಗೆ ತಿಳಿಸ್ತಾ ಇರ್ತದೆ. ಸೊ ಹೀಗಾಗಿ ನಮ್ಮ ಕರುಳುಗಳ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ದಿನಂಪ್ರತಿ ಉಪ್ಪಿನಕಾಯಿ, ಯಾವುದೇ ಒಂದು ಉಪ್ಪಿನಕಾಯಿಯಲ್ಲಿ ಆ ಉಪ್ಪಿನಕಾಯಿಯನ್ನು ನೀವು ತಿಂದ್ರಿ ಅಂತ ಹೇಳಿದರೆ ಅದರಲ್ಲಿರ್ತಕ್ಕಂಥ ಪೋಷಕ ಅಂಶಗಳು ಮತ್ತು ಅದರಲ್ಲಿರ್ತಕ್ಕಂಥ ಈ ಗುಡ್ ಬ್ಯಾಕ್ಟೀರಿಯಾಗೆ ಬೇಕಾಗಿರ್ತಕ್ಕಂಥ ಆಹಾರ ಕಣಗಳು ಇರುತ್ತೆ ಅಂತ ನನಗೆ ತಿಳಿಸ್ತಾ ಇರುತ್ತೆ. ಸೊ ಹೀಗಾಗಿ ಈ ಉಪ್ಪಿನಕಾಯಿಯ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿದಿರೋದಿಲ್ಲ. ಸೊ ಹೀಗಾಗಿ ಈ ಉಪ್ಪಿನಕಾಯಿಯನ್ನು ದಿನಂಪ್ರತಿ ಸೇವಿಸಿದ್ದೇ ಆಯಿತು ಅಂತ ಹೇಳಿದ್ರೆ ಕರುಳುಗಳು ಬಹಳಷ್ಟು ಚೆನ್ನಾಗಿ ಮತ್ತು ಆರೋಗ್ಯಯುತವಾಗಿರುತ್ತೆ ಅಂತ ನಮಗೆ ತಿಳಿಸ್ತಾ ಇರುತ್ತೆ. ಗಟ್ ಬ್ರೈನ್ ಆಕ್ಸಿಸ್ ಸರಿಯಾಗಿ ಸಮತೋಲನವಾಗಿ ಇರುತ್ತೆ ಅಂತ ನಮಗೆ ತಿಳಿಸ್ತಾ ಇರುತ್ತೆ. ಸೊ ಹೀಗಾಗಿ ಉಪ್ಪಿನಕಾಯಿಯನ್ನು ನೀವು ದಿನಂಪ್ರತಿ ಉಪಯೋಗಿಸಿ ಅಂತ ನನ್ನ ಒಂದು ಕಳಕಳಿಯ ಮನವಿ ಸ್ನೇಹಿತರೆ. ಇದಿಷ್ಟು ಈ ಉಪ್ಪಿನಕಾಯಿಯ ಬಗ್ಗಿನ ಒಂದು ರಹಸ್ಯ. ಈ ಒಂದು ವಿಡಿಯೋ ನಿಮಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.